ಆದರೂ ಪ್ರೋಗ್ರಾಮ್ ಎಷ್ಟೊತ್ತಿಗೆ ಶುರು ಆಗುತ್ತೆ? ವಾಟ್? ನಿನಗೂ ಓಲ್ಡ್ ಪ್ರೋಗ್ರಾಮ್ದ ಧ್ಯಾನನಾ? ಐನೋ ನಿನ್ನ ತಲೆಯಲ್ಲಿ ಅವಳ ಬಗ್ಗೆ ಬಿಟ್ಟರೆ ಬೇರೆ ಏನು ನೋಡ್ತಾ ಇರುತ್ತೆ? ಎಲ್ಲರೂ ಒಂದೇನೆ. ನಾನೇನೀಗ ಅವಳು ಇಂಟರ್ವ್ಯೂ ನೋಡ್ತೀನಿ ಅಂತ ಹೇಳಿದ್ನಾ? ಶಟ್ ಅಪ್ ಗ್ಯಾರಿ. ನೋಡದೆ ಇದ್ಮೇಲೆ ಅದ್ರ ಬಗ್ಗೆ ಕ್ಯೂರಿಯಾಸಿಟಿ ಯಾಕೆ? ಯಾವ ಕ್ಯೂರಿಯಾಸಿಟಿನೂ ಇಲ್ಲ ನನಗೆ. ಅವಳ ವಿಷಯದಲ್ಲಿ ಈ ಆಫೀಸರ್ ಮಾತ್ರ ನನ್ನ ಎನಿಮಿ ಅಲ್ಲ, ನೀನು ನನ್ನ ಎನಿಮಿ ಥರನೇ ಬಿಹೇವ್ ಮಾಡ್ತೀಯಾ. ಜಾನು, ಜಾನು, ನಾನು ಏನು ಹೇಳಿದ್ರು ಉಲ್ಟಾ ತಿಳ್ಕೊತಾಳೆ. ನಿಂಬಾಳ್ಕರ್ ಸರ್, ಬೇಗ ಬನ್ನಿ ಸರ್. ಸುಬ್ಲಕ್ಷ್ಮಿ ಅದಕ್ಕೆ ಲೈವ್ ಪ್ರೋಗ್ರಾಮ್ ಸ್ಟಾರ್ಟ್ ಆಗ್ತಾ ಇದೆ. ಬಂದೆ ಸರ್, ಈವ್ನಿಂಗ್ 1 hour ಲೇಟ್ ಆದ್ರೂ ಪರವಾಗಿಲ್ಲ ಸರ್, ಪೂರ್ತಿ ಕೆಲಸ ಮುಗಿಸೇ ಹೋಗೋಣ. ಶೋರ್ ಸರ್, ಮೇಡಮ್ನವ್ರ ಪ್ರೋಗ್ರಾಮ್ ಶುರು ಆಗೈತಾ? ಇನ್ನೇನು ಶುರು ಆಗುತ್ತೆ ಗೋಪಾಲಣ್ಣ. ಆಂಟಿ ಬೇಗ ಬನ್ನಿ, ಇನ್ನೇನು ಪ್ರೋಗ್ರಾಮ್ ಶುರು ಆಗ್ತಾ ಇದೆ. ಅಯ್ಯೋ ಬಂದೆಪ್ಪ. ಅಯ್ಯೋ ಶುರು ಆಗೇ ಹೋಯ್ತಾ? ಎಲ್ರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಲೈವಿಂಗ್ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈಗಾಗಲೇ ಹೆಣ್ಣು ಅಬಲೆ ಅಲ್ಲ ಅನ್ನೋ ವಿಷಯಕ್ಕೆ ಪೂರಕವಾಗಿ ಹಲವಾರು ಜನ ಅತಿಥಿಗಳು ನಮ್ಮ ಜೊತೆ ಮಾತಾಡಿ ಅದೆಷ್ಟೋ ಜನ ಹೆಣ್ಮಕ್ಕಳ ಆತ್ಮವಿಶ್ವಾಸವನ್ನ ಹೆಚ್ಚಿದ್ದಾರೆ. ಅಪ್ಪೋರೆ ಏನಾಯ್ತು? ನೀ ಇನ್ನೂ ಟಿವಿ ಹಾಕಿಲ್ವಾ? ಯಾಕೋ? ನಮ್ ಸುಬ್ಬಕ್ಕನ ಇಂಟರ್ವ್ಯೂ ಟಿವಿಲಿ ಬರ್ತೈತಂತೆ. ಹೌದೇನು? ಆ ರಾಮಣ್ಣ ಹೇಳ್ದ. ಬಾಳವೇ ನೋಡೋಣ. ಕೌಸಲ್ಯ, ಏನ್ರಿ? ಬೇಗ ಬಾರೆ, ನಮ್ ಸುಬ್ಲಕ್ಷ್ಮಿ ಟಿವಿ ಒಳಗೆ ಬರ್ತಾವಳಂತೆ. ಹೌದಾ? ಅಯ್ಯೋ ಇನ್ನು ಬರ್ತಾನೆ ಇಲ್ಲ. ಚಾನೆಲ್ ಚೇಂಜ್ ಮಾಡಿ. ಇವತ್ತಿನ ಕಾರ್ಯಕ್ರಮ ಸ್ವಲ್ಪ ವಿಶೇಷ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವತ್ತು ಮುಖ್ಯ ಅತಿಥಿಯಾಗಿ ನಮ್ಮ ಜೊತೆ ಇರೋ ಅಂಥವ್ರು ಒಬ್ಬ ಹಳ್ಳಿ ಹೆಣ್ಮಗಳಾಗಿ ಹುಟ್ಟಿ ತನ್ನ ಸಂಸಾರದ ಸಲುವಾಗಿ ಬೆಂಗಳೂರಿನಂತ ಮಹಾನಗರಿಗೆ ಬಂದು ಗೆಲುವಿನ ಹಾದಿಯಲ್ಲಿ ಸಾಕ್ತಾ ತಾನು ಕಂಡ ಕನಸನ್ನ ನೆರವೇರಿಸ್ಕೊಳ್ತಾ ಹೆಣ್ಣು ಯಾರ ಹಂಗೂ ಇಲ್ಲದೆ ಬದುಕಬಹುದು ಅಂತ ತೋರಿಸ್ಕೊಟ್ಟಿರೋ ಶ್ರೀಮತಿ ಸುಬ್ಲಕ್ಷ್ಮಿಯವರು. ಇವರು ಪುಟ್ಟದಾಗಿ ಶುರು ಮಾಡಿದಂತ ಅಡುಗೆ ಮಸಾಲೆ ಪದಾರ್ಥಗಳ ಉತ್ಪಾದನೆ ಹಾಗೂ ಮಾರಾಟ ಇದು ಇವರನ್ನ ಅರುಣ್ ಫುಡ್ ಪ್ರಾಡಕ್ಟ್ಸ್ ಅನ್ನೋ ಒಂದು ದೊಡ್ಡ ಕಂಪನಿಯ ಕ್ಲೈಂಟ್ ಅನ್ನಾಗಿ ಮಾಡಿದೆ. ಇದಿಷ್ಟೇ ಅಲ್ಲದೆ ನಮ್ಮ ಸುಬ್ಲಕ್ಷ್ಮಿ ಅವರು ತಯಾರಿಸಿದ ಮಸಾಲೆ ಪದಾರ್ಥಗಳು ಮನೆಯಲ್ಲೂ ಹಾಗೆ ಎಲ್ಲರ ಮನಸ್ಸನ್ನ ಗೆದ್ದಿದೆ. ಹಾಗೇನೆ ಇವರ ಗೆಲುವಿಗೆ ಸಪೋರ್ಟಿವ್ ಆಗಿ ನಿಂತಿರೋ ಅಂತ ಅರುಣ್ ಫುಡ್ ಪ್ರಾಡಕ್ಟ್ಸ್ ಕಂಪನಿಯು ಈ ವರ್ಷದ ಮಾರ್ಕೆಟಿಂಗ್ ನಲ್ಲಿ ಉನ್ನತ ಸ್ಥಾನ ಪಡೆದುಕೊಂಡಿದೆ. ಈ ಸಂತೋಷವನ್ನ ಹಂಚ್ಕೊಳ್ಳೋದಕ್ಕೆ ಅದರ ಪ್ರೊಪ್ರೈಟರ್ ಆದಂತಹ ಅರುಣ್ ಪ್ರಸಾದ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಸ್ವಾಗತ ಮಾಡ್ತಾ ಈ ಕಾರ್ಯಕ್ರಮನ ಶುರು ಮಾಡೋಣ. ಕಾರ್ಯಕ್ರಮಕ್ಕೆ ನಿಮ್ಮಿಬ್ರಿಗೂ ಸುಸ್ವಾಗತ. ಥ್ಯಾಂಕ್ ಯು. ಸುಬ್ಲಕ್ಷ್ಮಿ ಅವರೇ, ನೀವ್ ಅನ್ಕೊಂಡಿದ್ರ ಅವತ್ತು ನೀವು ಶುರು ಮಾಡಿದಂತ ಸಣ್ಣ ಕೆಲ್ಸ ನಿಮ್ಗೆ ಇವತ್ತು ಇಷ್ಟು ಸಕ್ಸಸ್ನ ತಂದ್ಕೊಡುತ್ತೆ ಅಂತ? ಇಲ್ಲ, ಈಗಲೂ ನಾನು ಗೆದ್ದಿವ್ನಿ ಅಂತ ನಂಗೆ ಅನ್ನಿಸ್ತಿಲ್ಲ. ಗೆಲುವಿನ ದಾರಿನ ಈಗಷ್ಟೇ ಕಂಡ್ಕೊಂಡಿವ್ನಿ ಅಂತ ಹೇಳ್ಬೋದು. ಈ ನಿನ್ನ ವಿನಯಾನೇ ಸುಬ್ಬಿ ಇವತ್ತು ನಿನ್ನನ್ನ ಇಂತಹ ದೊಡ್ಡ ಸ್ಥಾನದಲ್ಲಿ ಕೂರಿಸಿರೋದು. ಹೌದು ಆಂಟಿ, ಕರೆಕ್ಟಾಗಿ ಹೇಳಿದ್ರಿ. ಮನ್ಸಿಂಗೆ ತಾನು ಯಾವತ್ತಾದ್ರೂ ಗೆದ್ದೀವ್ನಿ ಅಂತ ಅನ್ನಿಸ್ಬಿಟ್ರೆ ಅವ್ನು ಅಷ್ಟಕ್ಕೆ ಸುಮ್ಮನಾಗೋಯ್ತಾನೆ. ಇಲ್ಲಿ ಯಾವ ಗೆಲುವು ಶಾಶ್ವತವಾದಲ್ಲ,
ಒಂದು ಸ್ಪರ್ಧೆ ಗೆದ್ದೀವಿ ನೀನ್ ಅನ್ಕೊಂಡ್ರೆ ಇನ್ನೊಂದು ಸ್ಪರ್ಧೆ ಎದುರಾಗ್ ಬಂದ್ ನಿಂತಿರ್ತದೆ. ಗೆದ್ದೆ ಅನ್ಕೊಳ್ಳೋ ಭಾವನೆಗಿಂತ ಗೆಲ್ತೀನಿ ಅನ್ನೋ ಛಲ ಮುಖ್ಯ ಅನ್ಸುತ್ತೆ ನನ್ಗೆ. ಅರುಣ್ ಅವರೇ, ಸುಬ್ಲಕ್ಷ್ಮಿ ಅವ್ರಿಗೆ ಇಂಥ ಒಂದು ಜವಾಬ್ದಾರಿನ ವಹಿಸ್ಬೇಕಾದ್ರೆ ಇವ್ರು ಇದನ್ನ ಹ್ಯಾಂಡಲ್ ಮಾಡ್ತಾರೆ ಅನ್ನೋ ನಂಬಿಕೆ ನಿಮ್ಗಿತ್ತ? ಮೊದಲಿಗೆ ನನ್ನ ಮನಸ್ಸಲ್ಲೂ ಅನುಮಾನ ಇದ್ದಿದ್ದು ನಿಜ. ಆದರೆ ಸುಬ್ಲಕ್ಷ್ಮಿ ಅವರ ಶ್ರಮ ಮತ್ತು ಶ್ರದ್ಧೆ ನೋಡಿದ್ಮೇಲೆ ಆ ಅನುಮಾನ ಎಲ್ಲ ಹೋಗಿ ಅವ್ರ ಮೇಲೆ ನಂಬಿಕೆ ಇನ್ನೂ ಗಟ್ಟಿ ಆಯಿತು. ಅದಕ್ಕೆ ತಕ್ಕಾಗೆ ಸುಬ್ಲಕ್ಷ್ಮಿ ಅವರು ಕೂಡ ಆ ನಂಬಿಕೆನ ಉಳಿಸ್ಕೊಂಡಿದ್ದಾರೆ. ಸುಬ್ಲಕ್ಷ್ಮಿ ಅವರೇ, ನೀವು ಈ ಕೆಲಸಗಳನ್ನೆಲ್ಲ ಮಾಡ್ಕೊಂಡು ಈ ಹಂತಕ್ಕೆ ತಲುಪೋ ಮಧ್ಯದಲ್ಲಿ ತುಂಬಾ ಪ್ರಾಬ್ಲಮ್ಸ್ ಬಂತು ಅಂತ ಕೇಳ್ಪಟ್ವಿ. ಒಬ್ಬ ಹೆಣ್ಣಾಗಿ ಈ ತೊಂದರೆಗಳನ್ನೆಲ್ಲ ಮೀರಿ ಬೆಳೆಯೋದಕ್ಕೆ ನಿಮಗೆ ಕಷ್ಟ ಆಗ್ಲಿಲ್ವಾ? ಕಷ್ಟ ಅಂತ ಸುಮ್ಮನಾಗ್ಬಿಟ್ಟಿದ್ರೆ ಪ್ರಪಂಚದಲ್ಲಿ ಯಾರಿಗೂ ಯಾವ ಕೆಲಸನೂ ಮಾಡಕ್ಕಾಯ್ತಿರ್ಲಿಲ್ಲ. ಅದ್ರಲ್ಲೂ ಹೆಣ್ಮಕ್ಳಿಗೆ ಈ ಸಮಾಜದಾಗೆ ಕೆಲವು ಕಟ್ಟುಪಾಡುಗಳು ಇರ್ತವೆ. ಆ ಕಟ್ಟುಪಾಡುಗಳಿಂದ ಆಚೆ ಬರ್ದಂಗೆ ಸಮಾಜನೂ ತಲೆಯಲ್ಲಿ ಇಟ್ಕೊಂಡು ಮಾಡೋ ಕೆಲಸ. ಎಲೆ ಮರೆ ಕಾಯಿ ತರ ಇರುವಂತ ಎಷ್ಟೋ ಪ್ರತಿಭೆಗಳು ಬೆಳಕಿಗೆ ಬರ್ತವೆ. ವೆಲ್, ಈ ನಿಟ್ಟಿನಲ್ಲಿ ನಿಮ್ ಕಂಪನಿಯಿಂದ ನೀಡಿರೋ ಸಹಕಾರ ತುಂಬಾನೇ ದೊಡ್ಡದು ಸರ್. ಹೌದು, ಅರುಣ್ ಸರ್ ಕಂಪನಿನಾಗೆ ಈ ಅವಕಾಶ ನಂಗೆ ಕೊಟ್ಟಿರ್ಲಿಲ್ಲ ಅಂದಿದ್ರೆ ನಂಗೆ ಇದನ್ನೆಲ್ಲ ಸಾಧಿಸೋಕೆ ಆಯ್ತಿರ್ಲಿಲ್ಲ. ಹಾಗೇನೂ ಇಲ್ಲ, ನಮ್ಮ ಕಂಪನಿ ಬರೀ ನೆಪ ಮಾತ್ರ. ಶ್ರದ್ಧೆಯಿಂದ ದುಡಿಯೋರ್ಗೆ ಎಲ್ಲೇ ಹೋದ್ರೂ ಗೆಲುವು ಸಿಕ್ಕೇ ಸಿಗುತ್ತೆ. ಅಂಥದ್ದೇ ಒಂದು ಗೆಲುವು ಸುಬ್ಲಕ್ಷ್ಮಿ ಅವ್ರಿಗೆ ಸಿಕ್ಕಿದೆ. ಇವ್ರ ಗೆಲುವಿಂದ ನಮ್ಮ ಕಂಪ್ನಿ ಕೂಡ ಲಾಭ ಪಡಿತಾ ಇದೆ. ಸಾಮಾನ್ಯವಾಗಿ ಶ್ರೀಮಂತ ಆಗಿದ್ರೆ ಅಹಂಕಾರ ಬಹು ಜಾಸ್ತಿ ಇರ್ತದೆ. ಅಂಥದ್ರಾಗ ಈ ಹುಡುಗನ್ಗೆ ಗುಣದಲ್ಲೂ ಶ್ರೀಮಂತಿಕೆ, ನಡವಳಿಕೆಯಲ್ಲೂ ಶ್ರೀಮಂತಿಕೆ. ಏನಂತೀರ? ಅದಕ್ಕೆ ಅಲ್ವೇನೆ ಅವರು ನಮ್ಮ ಸುಬ್ಲಕ್ಷ್ಮಿಗೆ ಅಷ್ಟೊಂದು ಸಪೋರ್ಟ್ ಮಾಡಿದ್ದು. ಅಲ್ಲ, ಅವಳ ಬೆಳವಣಿಗೆಗೆ ಕಾರಣ ಆದರೂ ಅವಳಿಂದ ನಮ್ಮ ಕಂಪ್ನಿಗೆ ಲಾಭ ಆಯ್ತು ಅಂತ ಹೇಳ್ಕೊತಾರಲ್ಲ, ಎಂಥದ್ದು ದೊಡ್ಡ ಗುಣನೇ ಅವ್ರದ್ದು. ಏನೋ ಇಂಥವ್ರ ಬೆಂಬಲದಿಂದ ನಮ್ಮ ಸೊಸೆ ನಮ್ಗೆಲ್ಲ ಹೆಮ್ಮೆ ತರುವಂತ ಸ್ಥಾನದಲ್ಲಿದ್ದಾಳೆ ಕಣೆ. ಓ, ಬರೀ ಅವ್ರ ಬೆಂಬಲ ಮಾತ್ರನಾ? ಕೈ ಹಿಡಿದ ಗಂಡನ ಬೆಂಬಲ ಇರೋದಕ್ಕೆ ನಮ್ಮ ಸುಬ್ಬಿ ಇಂಥದ್ದನ್ನೆಲ್ಲ ಸಾಧಿಸಿರೋದು. ಅದು ಸರಿ ಕಣೆ. ಈಗ ನನ್ನ ಮಗನ ನಾನೊಂದು ಫೋನ್ ಮಾಡ್ತೀನಿ, ಮರೆತು ಬಿಟ್ಟು ನೋಡದೇ ಇದ್ದಾನು, ಅದಕ್ಕೆ ಅವನು ಹೆಂಡ್ತೀನಿ ನೋಡ್ಲಿ. ಮಾಡಿ ಮಾಡಿ. ಡ್ಯಾಮೆಟ್, ಈ ಗ್ಯಾರಿ ಒಂದೊಂದ್ಸಲ ಒಂದೊಂದು ರೀತಿ ಇರ್ತಾನೆ. ಆದಷ್ಟು ಇವನನ್ನ ನನ್ನ ಕಂಟ್ರೋಲಲ್ಲೇ ಇರೋ ಹಾಗೆ ಮಾಡ್ಕೋಬೇಕು. ಹಾಗೆ ಮಾಡ್ಕೋಬೇಕು ಅಂದರೆ ಮೊದಲು ಆ ಸುಬ್ಲಕ್ಷ್ಮಿ ಅನ್ನೋ ಹೆಸರನ್ನ ಅವನ ತಲೆಯಿಂದ ತೆಗೆದು ಹಾಕಬೇಕು. ಮೇ ಐ ಕಮ್ ಆನ್ ಮೇಡಮ್? ಏಯ್, ಅದು ಕಮಾನ್ ಅಲ್ಲ, ಮೇ ಐ ಕಮ್ ಇನ್. ಸಾರಿ ಮೇಡಮ್, ಮೇ ಐ ಕಮ್ ಇನ್ ಮೇಡಮ್? ಕಮ್. ತಗೊಳ್ಳಿ ಮೇಡಮ್, ಕೊರಿಯರ್. ಕೊರಿಯರಾ? ಏನು ಕೊರಿಯರ್? ಗುರು ಸರ್ ಹೆಸರಲ್ಲಿತ್ತು, ನಿಮ್ಗೆ ಕೊಡೋಣ ಅಂತ ಬಂದೆ. ಸರ್ಗೆ ಕೊಡ್ತೀನಿ ಬಿಡಿ. ಒಂದು ನಿಮಿಷ ಗಿವ್ ಕೊಡಿ.
ಸಕ್ಸಸ್. ಏನು ಸಕ್ಸಸ್ ಮೇಡಮ್? ನಮ್ಮ ಕಂಪ್ನಿಗೆ ಯಾವುದಾದ್ರೂ ದೊಡ್ಡ ಪ್ರಾಜೆಕ್ಟ್ ಸಿಗ್ತಾ? ಅದೆಲ್ಲ ನಿನ್ಗೆ ಯಾಕೆ? ನಿನ್ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೊ. ಗೆಟ್ ಲಾಸ್ಟ್. ಸಾರಿ ಮೇಡಮ್. ರಾಜು, ಮೇಡಮ್, ಇನ್ಮೇಲೆ ಇದೇ ರೀತಿ ಗ್ಯಾರಿಗೆ ಬರೋ ಎಲ್ಲ ಪೋಸ್ಟಲ್ ಕೊರಿಯರ್ಸು ನನ್ನ ಕೈಗೆ ಬರಬೇಕು. ಓಕೆ? ಪರವಾಗಿಲ್ಲ ಮೇಡಮ್, ಬೇಡ. ಅದಕ್ಕೆ ನೀನು ಅಟೆಂಡರ್ ಆಗಿರೋದು. ಅವಕಾಶ ಯಾವಾಗಲೂ ಬರಲ್ಲ, ಬಂದಾಗ ಬಿಟ್ಕೊಡ್ಬಾರ್ದು. ಇನ್ಮೇಲೆ ನೀನು ತಂದ್ಕೊಡೋ ಪ್ರತಿ ಕೊರಿಯರ್ಗೂ 100 ರೂಪಾಯಿ ಸಿಗುತ್ತೆ. ತಗೋ. ಥ್ಯಾಂಕ್ ಯು ಮೇಡಮ್. ಇಷ್ಟು ಜನ ಯಾಕೆ ನನ್ನ ಅರ್ಥನೇ ಮಾಡ್ಕೊಳ್ಳೋದಿಲ್ಲ? ಇವಳ ಹತ್ರ ಒಂದು ಸಣ್ಣ ವಿಷಯ ಮಾತಾಡೋಕ್ಕೂ ನಾನು ಭಯ ಪಡಬೇಕಾಗಿದೆ. ನಾನು ಏನೇ ಹೇಳೋಕ್ಕೋದ್ರೂ ನನ್ನ ಅರ್ಥನೇ ಮಾಡ್ಕೊಳ್ಳೋದಿಲ್ಲ. ಅಷ್ಟಕ್ಕೂ ನಾನೇನು ಆ ಸುಬ್ಬಲಕ್ಷ್ಮಿ ಇಂಟರ್ವ್ಯೂ ನೋಡೋಕೆ ಹೋಗ್ತಾ ಇದ್ದೀನಿ. ಆದರೂ ಆ ಇಂಟರ್ವ್ಯೂನಲ್ಲಿ ಅವಳು ಏನು ಮಾತಾಡ್ತಿರ್ಬೋದು? ಹಾಂ, ಹೇಳಿಯಪ್ಪ. ಎಲ್ಲೋ ಇದ್ದೀಯಾ ಬೇಕಪ್ಪ? ಆಫೀಸಲ್ಲಿದ್ದೀನಿ. ಯಾಕ ಸುಬ್ಬಲಕ್ಷ್ಮಿ ಇಂಟರ್ವ್ಯೂಗೆ ಅವಳ ಜೊತೆ ನೀನು ಹೋಗ್ಲಿಲ್ವಾ? ಅಪ್ಪ, ಇಂಟರ್ವ್ಯೂ ಮಾಡ್ತಿರೋದು ಅವಳಿಗೆ, ನನಗಲ್ಲ. ಆದರೂ ಅವಳ ಜೊತೆಯಾಗಿ ಬೆನ್ನೆಲುಬಾಗಿ ನಿಂತೋದು ನೀನಲ್ವೇನೋ? ಆದರೂ ನೀನು ಹೋಗ್ಬೇಕಾಯ್ತು ಕಣ. ಹೋಗ್ಲಿ, ಆಫೀಸ್ನಲ್ಲಾದರೂ ಕೂತ್ಕೊಂಡು ನೋಡ್ತಿದ್ಯೋ ಇಲ್ವಾ? ಅಪ್ಪ ಹೇಳಿದ್ನಲ್ಲ, ಆಫೀಸಲ್ಲಿದ್ದೀನಿ ಅಂತ. ತುಂಬ ಕೆಲಸ ಇದೆ, ನೋಡೋಕ್ಕಾಗ್ತಿಲ್ಲ. ಮುಚ್ಚ ಬಾಯಿ, ಯೂಸ್ಲೆಸ್ ಬೇಡ. ನೋಡು, ನಿನ್ನ ಹೆಂಡ್ತಿ ಇಂಟರ್ವ್ಯೂ ಎಷ್ಟು ಚೆನ್ನಾಗಿ ಫೇಸ್ ಮಾಡ್ತಾ ಇದ್ದಾಳೆ. ಅದನ್ನ ನೋಡೋದು ಬಿಟ್ಬಿಟ್ಟು ಆಫೀಸಲ್ಲಿ ಕುಂತವನಂತೆ. ಅದೆಲ್ಲ ನಿಲ್ಲಿಸ್ಬಿಟ್ಟು ಈಗಲೇ ಪ್ರೋಗ್ರಾಮ್ ನೋಡ್ಬೇಕು ನೀನು. ಯಾರೀ ನೀವು ಅವನ ಜೊತೆ ಹಿಂಗೆ ಮಾತಾಡ್ತಾ ಕೂತ್ಕೊಂಡ್ರೆ ಅವ್ನ ಪ್ರೋಗ್ರಾಮ್ ಎಲ್ಲಿ ನೋಡೋಕ್ಕಾಯ್ತದೆ? ಅಯ್ಯೋ, ಮೊದಲು ಫೋನ್ ಇಡಿ, ಪ್ರೋಗ್ರಾಮ್ ನೋಡಕ್ಕೆ ಹೇಳಿ, ನೀವು ನೋಡಿ. ಹೂಕಣೆ, ಇವನ ಹತ್ರ ಮಾತಾಡ್ತಾ ನಾನು ಅದನ್ನ ಮಿಸ್ ಮಾಡ್ಕೊಂಡ್ಬಿಡ್ತೀನಿ. ಕೇಳಿಸ್ತೇನಾ ಅಮ್ಮ ಹೇಳಿದ್ದು? ಪ್ರೋಗ್ರಾಮ್ ನೋಡ, ನೋಡ್ತೀನಿ. ಅವಳ ಇಂಟರ್ವ್ಯೂ ನಾನು ನೋಡ್ಬೇಕಂತೆ. ದೊಡ್ಡ ಮಹಾ ಬಿಸ್ನೆಸ್ ಟೈಕೊಂಡು ಅವಳು. ಮಾತಾಡೋಕ್ಕಂತ ಏನು ಬರಲ್ಲ. ಇಂಟರ್ವ್ಯೂ ಮಾತಾಡ. ಆದರೂ ಅವಳ ಇಂಟರ್ವ್ಯೂಯಲ್ಲಿ ಅರುಣ್ ಪ್ರಸಾದ್ ಏನು ಮಾತಾಡ್ತಾನಂತ ನಾನು ನೋಡಬೇಕು. ಒಂದು ಹೆಣ್ಣು ಇಂಥ ಸಾಧನೆಗಳನ್ನ ಮಾಡಬೇಕು ಅಂದರೆ ಅವಳಿಗೆ ಅವಳ ಫ್ಯಾಮಿಲಿ ಸಪೋರ್ಟ್ ತುಂಬಾನೇ ಇಂಪಾರ್ಟೆಂಟ್ ಆಗತ್ತೆ. ಹೇಳಿ ಸುಬ್ಬಲಕ್ಷ್ಮಿ ಅವರೇ, ಈ ವಿಷಯದಲ್ಲಿ ನಿಮ್ಮ ಸಂಸಾರದ ಸಪೋರ್ಟ್ ಹೇಗಿದೆ? ಹೇಳಿ, ನಿಮ್ಮ ಈ ಗೆಲುವಿಗೆ ಯಾರ್ ಸಪೋರ್ಟ್ ಕಾರಣ ಅಂತ? ಹೇಳು ಸುಬ್ಬಲಕ್ಷ್ಮಿ. ಸಂಸಾರದಲ್ಲಿ ಗಂಡನ ಕಡೆಯಿಂದ ಒಂದೆಳ್ಳಷ್ಟು ಪ್ರೋತ್ಸಾಹ ಇಲ್ಲದೆ ನಾನೇ ಕಷ್ಟಪಟ್ಟು ಈ ಮಟ್ಟಕ್ಕೆ ಬಂದೆ ಅಂತ ಹೇಳು. ನಾನೀ ಮಟ್ಟಕ್ಕೆ ಬರಕ್ಕೆ ನನ್ನ ಸಂಸಾರನೇ ಕಾರಣ. ನನ್ನ ಸಂಸಾರನೇ ನನಗೆ ಗೆಲುವಿನ ಪಾಠ ಹೇಳ್ಕೊಟ್ಟ ಗುರು ಅನ್ಬೋದು.
ಯಾವುದೇ ಒಂದು ಹೆಣ್ಣಿಗಾದ್ರೂ ಮನೇನು ನಿಭಾಯಿಸ್ಕೊಂಡು ಇಷ್ಟೆಲ್ಲ ಕೆಲ್ಸಗಳನ್ನು ಮಾಡೋದು ತುಂಬಾ ಕಷ್ಟನೇಯ. ಆದ್ರೆ ನಮ್ಮನೇಲಿ ಮನೆ ಕೆಲ್ಸದಿಂದ ಹಿಡ್ದು ಈ ಎಲ್ಲಾ ಕೆಲ್ಸಗಳಿಗೂ ನನ್ ಜೊತೆಯಾಗಿ ನಿಂತಿರೋದು ನಮ್ ಯಜಮಾನ್ರಯ್ಯ. ಗಂಡ ಆದವನು ಹೆಂಡತಿಗೆ ಕೈ ಕಟ್ ಹಾಕೋ ಬೇಡಿ ಆಗ್ಬಾರ್ದು. ಅವಳು ಕೈ ಹಿಡಿದು ಪ್ರೋತ್ಸಾಹ ತುಂಬೋ ಶಕ್ತಿ ಆಗ್ಬೇಕು. ಒಂದು ಹೆಣ್ಣು ಮನೆಯಿಂದ ಆಚೆ ದುಡಿತಾಳೆ ಅಂದ್ರೆ ಅದಕ್ಕೆ ಮನೆಯವ್ರ ಪ್ರೀತಿ ಪ್ರೋತ್ಸಾಹ ತುಂಬಾನೇ ಮುಖ್ಯ. ನಮ್ಮ ಮನೆಯವ್ರ ಪ್ರೀತಿ ಪ್ರೋತ್ಸಾಹ ನನ್ನ ಮನ್ಸಿನಲ್ಲಿ ಯಾವಾಗ್ಲೂ ತುಂಬಿರ್ತದೆ. ಒಟ್ನಲ್ಲಿ ನಾನೇನಾದ್ರೂ ಸಾಧನೆ ಮಾಡಿವ್ನಿ ಅಂತ ನಿಮ್ಗೆ ಏನಾದ್ರೂ ಅನ್ಸಿದ್ರೆ ಅದಕ್ಕೆ ನಮ್ಮ ಮನೆಯವರೇ ಕಾರಣ. ಛೇ, ನನ್ನಿಂದ ಇವಳಿಗೆ ಎಷ್ಟೇ ಕಷ್ಟ ಆದರೂ ನನ್ನ ಮಾತ್ರ ಇವಳು ಯಾರ ಮುಂದೆನೂ ಬಿಟ್ಕೊಡಲ್ಲ. What's going on here? ಹೊತ್ತಿಗೆ ಇಂಟರ್ವ್ಯೂ ಗೋಯಿಂಗ್ ಆನ್ ಮೇಡಮ್. Shut up, Anand. ಹೇಳಿದ ಕೆಲಸ ಮಾಡಿದ್ಬಿಟ್ಟು ಈ ತರ ನಾನ್ಸೆನ್ಸ್ ಥಿಂಗ್ ಮೇಲೆ ಟೈಮ್ ವೇಸ್ಟ್ ಮಾಡ್ತಿದ್ರಲ್ಲ. ನಿಮ್ಮೆಲ್ರ ಮೇಲೆ ಆಕ್ಷನ್ ತಗೋಬೇಕಾಗತ್ತೆ. ಏನಾಯ್ತು ಜನಿ? ಲುಕ್ ಕ್ಯಾರಿ, ನೀ ಎಲ್ರಿಗೂ ಕೆಲಸ ವಹಿಸಿ ಅಷ್ಟು ಸೀರಿಯಸ್ ಆಗಿ ಹೇಳೋಗಿದ್ಯಾ, ಬಟ್ ಇವರು ಏನ್ ಮಾಡ್ತಿದಾರೆ ನೋಡು.